ಭಾಷೆ ಬರ್ತಾ ಇಲ್ಲ. ಈಗ ಕ್ಯಾಸ್ಟ್ ಕ್ಲೈಮ್ ಮಾತಾಡ್ತಾರೆ. ಇಲ್ಲಿ ಕ್ಯಾಸ್ಟ್ ಕ್ಲೈಮ್ ಮಾಡಕ್ ಆಗಲ್ಲ. ಅವರು ಈ ನಾಡಿನ ಮಂತ್ರಿಯಾಗಿ ಕೆಲಸ ಮಾಡೋರು. ಹಿಂದೆ ನಾಡಿನ ಮಂತ್ರಿ ಆಗೇನೆ ಒಂದು ಇಲಾಖೆಯನ್ನ ನಡೆಸ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ರು. ಆ ಜವಾಬ್ದಾರಿ ಕೊಟ್ಟಂತದ್ರಲ್ಲಿ ನಡೆದಿರ್ತಕ್ಕಂಥ ಅಕ್ರಮ, ಸರ್ಕಾರದ ಆಗಿನ ಮುಖ್ಯಮಂತ್ರಿಗಳೇ ವಿಧಾನಸಭೆಯ ಕಲಾಪದಲ್ಲೇ ಹೌದು 180 ಕೋಟಿ ಅಲ್ಲ 84 ಕೋಟಿ ಅವ್ಯವಹಾರ ಆಗಿದೆ, ದುಡ್ಡು ಬೇರೆ ಬೇರೆ ರೀತಿ ಇದರಲ್ಲಿ ಅಕ್ರಮವಾಗಿ ಡ್ರಾ ಮಾಡಿದ್ದಾರೆ, ಇದೆಲ್ಲವನ್ನ ಮುಖ್ಯಮಂತ್ರಿಗಳು ಅವತ್ತು ಒಪ್ಕೊಂಡಿದ್ದಾರೆ. ಆ ರೀತಿ ಒಪ್ಕೊಂಡ ಮೇಲೆ ಅವರ ರಾಜೀನಾಮೆಯನ್ನು ಪಡೆದಿದ್ದಾರೆ. ಈಗ ಮತ್ತೆ ಮಂತ್ರಿ ಏನ್ ಮಾಡಿದ್ದಾರೆ, ಈಗ ರಾಜೀನಾಮೆ ಪಡಿಬೇಕಾದ್ರೆ ಅಲ್ಲಿ ಅಕ್ರಮ ಆಗಿದೆ, ಅಕ್ರಮದಲ್ಲಿ ಅವರ ಜವಾಬ್ದಾರಿ ನಿರ್ವಹಣೆ ಮಾಡತಕ್ಕಂಥದ್ದು ವಿಫಲರಾಗಿದ್ದಾರೆ ಅಂತ ರಾಜೀನಾಮೆ ತಗೊಂಡಿರೋದು. ಈಗ ಮತ್ತೆ ಅದೇ ವ್ಯಕ್ತಿನ ನೀವು ಮಂತ್ರಿ ಮಾಡ್ಕೊಂಡ್ರೆ ನೀವು ಎಷ್ಟು ಮಟ್ಟಿಗೆ ನಾಡಿನ ಜನತೆಗೆ ಸಂದೇಶ ಕೊಡ್ತೀರಿ? ಇವತ್ತು ಮಂತ್ರಿ ಸ್ಥಾನ ಉಳಿಸ್ಕೊಳ್ಳಿಕ್ಕೆ ಜಾತಿಯ ಒಂದು ನೆರಳನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರದ ನನ್ನ ಅಭಿಪ್ರಾಯ. ಅದರಿಂದ ಸರ್ಕಾರ ತೀರ್ಮಾನ ಮಾಡ್ಬೇಕು ಈ ವಿಷಯ. ಯಾತಕ್ಕೆ ಇವ್ರಿಗೆ ಮೊಂಡತನ? ಹಿಂದೆ ತಪ್ಪಾಗಿರ್ತಕ್ಕಂಥದ್ದು ನೀವೇ ಒಪ್ಪಿಗೆ ಕೊಟ್ಕೊಂಡು ಮುಖ್ಯಮಂತ್ರಿ ಆಗಿನ ಮುಖ್ಯಮಂತ್ರಿ ರಾಜೀನಾಮೆ ತಗೊಂಡಿದ್ರಿ, ಈಗ ಮತ್ತೆ ಯಾಕೆ ತಗೊಂಡಿದ್ದೀರಿ? ಯಾವ ಕಾರಣಕ್ಕೆ? ಬಹುಶಃ ಕೆಲವರು ಹೇಳ್ತಕ್ಕಂಥ ಪ್ರಕಾರ, ನನಗೇನು ಆ ಮಾಹಿತಿನ ಅದ್ರ ಬಗ್ಗೆ ನಾನು ಡೆಪ್ತ್ ಹೋಗಿಲ್ಲ. ನನ್ನ ಗಮನ ಇರೋದು ಇವತ್ತು ರಾಜ್ಯದಲ್ಲಿ ಬರಗಾಲ, ರೈತರು ಬೆಳೆ ಹಾಕಿಲ್ಲ, ಹಲವಾರು ಭಾಗದಲ್ಲಿ ಆತ್ಮಹತ್ಯೆಗಳು ನಡೀತಾ ಇದೆ. ಇದೆಲ್ಲ ಡೈವರ್ಷನ್ ಆಗ್ತಾ ಇದೆ ನನ್ನ ಅಭಿಪ್ರಾಯ. ಇವತ್ತು ಏನ್ ವಿಷಯಗಳ ಚರ್ಚೆ ಆಗ್ಬೇಕಾಗಿದೆ, ಆ ಚರ್ಚೆಗಳಿಗೆ ಯಾವುದೇ ರೀತಿಯಲ್ಲಿ ಅಲ್ಲಿ ಅವಕಾಶಗಳು ಬರಬಾರದು ಅಂತಲೇ ಏನಾದ್ರೂ ಇದು ಹೀಗೆ ನಡ್ಕೊಂಡು ಹೋಗ್ಲಿ ಅಂತ ಸರ್ಕಾರವು ತೀರ್ಮಾನ ಮಾಡ್ಕೊಂಡೆ ಮೊಂಡತನ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಹಲವಾರು ಇಶ್ಯೂಗಳು ಮಾತಾಡೋದಿದೆ. ಬೆಳೆ ವಿಮೆ ಹೆಸರಿನಲ್ಲಿ ರೈತನಿಗೆ ದೋಖ ಆಗ್ತಾ ಇದ್ದಾರೆ, ಮೋಸ ಆಗಿದೆ, ಬೆಳೆ ವಿಮೆ ಹಣ ಬಂದಿಲ್ಲ, ಈಗ ಹಲವಾರು ರೀತಿ ಸಮಸ್ಯೆಗಳಿದೆ. ಇವತ್ತು ರೈತರ ಆತ್ಮಹತ್ಯೆ ವಿಷಯಗಳು ಚರ್ಚೆ ಆಗಬೇಕು. ಯಾವುದು ಚರ್ಚೆ ಇಲ್ಲ. ಈ ಸರ್ಕಾರಕ್ಕೆ ಅದ್ರ ಬಗ್ಗೆ ಗಮನವೂ ಇಲ್ಲ. ಈ 3 ತಿಂಗಳಾಯ್ತು ಏನೋ ಗೊತ್ತಿಲ್ಲ. ಈಗ ಈ ರಾಜ್ಯದ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಬಂದು ಯಾವತ್ತಾದ್ರೂ ಒಂದು ದಿನ ಈ ನಾಡಿನ ರೈತರ ಬಗ್ಗೆ ಅವ್ರು ಚರ್ಚೆ ಮಾಡಿದ್ದು ಏನಾದ್ರೂ 3 ತಿಂಗಳಾಯ್ತು ಮಾಧ್ಯಮ ಸ್ನೇಹಿತರನ್ನು ಭೇಟಿ ಮಾಡಿದಾಗ ಎಲ್ಲಾದ್ರೂ ನೀವು ಕೇಳಿದ್ದೀರಾ? ಇಲ್ಲ. ಈ ರಾಜ್ಯದಲ್ಲಿ ಈಗಿನ ಈ ಒಂದು ಸಮಸ್ಯೆ ಬಗ್ಗೆ ನಾವು ಏನ್ ಮಾಡ್ತೀವಿ, ರೈತರಿಗೆ ಏನ್ ಆತ್ಮಸ್ಥೈರ್ಯ ತುಂಬಬೇಕು ತುಂಬಿದ್ದಾರೆ. ಬೆಂಗಳೂರು ಸುತ್ತಮುತ್ತಲೇ ಗಿರಿಕೆ ಹೊಡಿತಾರೆ. ಯಾಕೆಂದ್ರೆ ಅವರ ಜ್ಞಾನ ಇರೋದಿಲ್ಲ ಈ ಒಂದು ಫಲವತ್ತಾದಂತ ಬೆಳೆ ಬಾಳ್ತಕ್ಕಂಥ ಭೂಮಿಗಳಲ್ಲಿ ಯಾವ ರೀತಿ ನಾನು ವ್ಯವಹಾರ ಮುಂದುವರಿಸ್ಕೋಬೇಕು, ಇದೇ ಅವರಲ್ಲಿ ಇರ್ತಕ್ಕಂಥ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಅಂಶಗಳು. ಈಗಿನ 3 ತಿಂಗಳು ಅವರು ಆಡಳಿತ ನೋಡಿದ್ರು. ಪ್ರತಿಭಟನೆ ಮಾಡಿದ್ದಾರೆ, ಯಾತಕ್ಕೆ ನಡೀತಾ ಇಲ್ಲ ಸದನ? ಒಬ್ಬ ಇವತ್ತು ಮಂತ್ರಿಯ ಮೇಲೆ ಇರ್ತಕ್ಕಂಥ ಒಂದು ಘಟನೆಗಳೇನ್ ನಡೆದಿದೆ ಅವ್ರ ಮಂತ್ರಿ ಇದ್ದಾಗ, ಇನ್ನೂ ಅದಕ್ಕೆ ವಾಸ್ತವಾಂಶಗಳು ಬರಲಿಲ್ಲ. ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇದ್ದಾಗ ಇವತ್ತು ಈ ಸರ್ಕಾರ ಆ ತನಿಖೆ ದಾರಿಯನ್ನ ತಪ್ಪಿದೆ. ಈಗಾಗಲೇ ಬಹುಶಃ ಆ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಆ ವಿಷಯವನ್ನ ಬರೆದಿಟ್ಟು ಈಗಾಗಿದೆ ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳಿ ಅವನ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಈ ದುಡ್ಡು ಹೊಡೆದಿರ್ತಕ್ಕಂಥದ್ದು ಮುಚ್ಚೆ ಹಾಕೋರು. ಈ ಉದಾಹರಣೆಗೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ 2 ತಿಂಗಳು ಹಣನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು ಇವತ್ತೇನು ಚರ್ಚೆ ಆಯ್ತು. ಈ ಕ್ಷಣದವರೆಗೆ 5,000 ಕೋಟಿ ಪರಿಸ್ಥಿತಿ ಏನಾಗಿದೆ, ಅದು ಜನಕ್ಕೆ ತಲುಪ್ತೋ ಇಲ್ಲ ಅದು ಎಲ್ಲಿ ಹೋಯ್ತು ಅಂತಕ್ಕಂಥದ್ದನ್ನಾದ್ರೂ ಇವತ್ತು ಮಾಹಿತಿ ಇಟ್ಟಿದ್ದಾರೆ. ಇವತ್ತವರೆಗೆ ಅದು 5,000 ಕೋಟಿ ಸದ್ಯ ಇಲ್ಲ. ಏನು ಅಕೌಂಟ್ ಮಿಸ್ಟೇಕ್ ಅಂತಾರೆ, ಸತ್ಯಾಂಶ ಹೊರಗಿಡಬೇಕಲ್ಲ. ಅದರಿಂದ ಇಲ್ಲಿ ಆ ವ್ಯಕ್ತಿಯನ್ನ ಇವತ್ತು ಯಾವ ಕಾರಣಕ್ಕೋಸ್ಕರವಾಗಿ ಇವತ್ತು ರಕ್ಷಣೆ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ.
ಇಲ್ಲ ಆ ಘಟನೆಯಲ್ಲಿ ಇನ್ಯಾರ್ಯಾರ ಪಾತ್ರಗಳಿದೆ ಅದೆಲ್ಲವನ್ನ ಎಲ್ಲಾದ್ರೂ ಎಕ್ಸ್ಪೋಸ್ ಮಾಡಿದ್ರೆ ಏನು ಅಂತ ಹೇಳಿ ಹೆದರಿಕೆಯಿಂದ ಬಹುಶಃ ವ್ಯಕ್ತಿ ರಕ್ಷಣೆ ಕೊಡ್ತಾ ಇದ್ದಾರೆ ಸರ್ಕಾರ, ಅದ್ರ ಮುಖಾಂತರ ಸದನ ನಡೀತಾ ಇದೆ. ವಿಚಾರದಲ್ಲಿ 20 ಎಕರೆಗೆ 900 ಕೋಟಿ ಖರ್ಚು